ಕೂತ್ಕೊಳ್ಳಿ. ನೀವು ರಿಕ್ವೆಸ್ಟ್ ಮಾಡಿ ಕೇಳಿದ್ರಲ್ಲ ಆ ರಿಪೋರ್ಟ್. ನನಗೆ ಇದೆಲ್ಲ ಎಲ್ಲ ಅರ್ಥ ಆಗುತ್ತೆ ಬಿಡಿ. ಒಟ್ಟಿನಲ್ಲಿ ನನಗೂ ಆ ಮಗುಗೂ ಯಾವುದೇ ರೀತಿ ಸಂಬಂಧ ಇಲ್ಲ ತಾನೆ? ಇಲ್ಲ, ಅವ್ರಿಗೂ ಇದೇ ರಿಪೋರ್ಟ್ ಕೊಟ್ಟಿದ್ದೇನೆ. ಆ ಹೆಂಗ್ಸು ತುಂಬ ಕೂಗಾಡಿದ್ಲು, ಬೈದ್ ಕಳಿಸ್ದೆ. ಅಯ್ಯೋ, ಕೂಗಾಡೋದೇ ಅವಳ ಕೆಲಸ. ಒರಿಜಿನಲ್ ರಿಪೋರ್ಟ್ ಕೊಡ್ಲಾ? ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯೋದಿಲ್ಲ. ನಿಮಗೆ ಉಪಕಾರ, ನಮಗೆ ತಲೆ ಹೋಗೋ ಕೆಲಸ. ಹೌದಾ ಡಾಕ್ಟ್ರೆ? ನಾಳೆ ಮೆಡಿಕಲ್ ಕೌನ್ಸಿಲಿಗೆ ಗೊತ್ತಾದರೆ ನನ್ನ ಡಿಗ್ರಿ ಹೋಗುತ್ತೆ, ಕೆಲಸಕ್ಕೆ ಸಂಸ್ಕಾರ ಬರುತ್ತೆ, ನಾನು ಕಂಬಿ ಎಣಿಸ್ಬೇಕಾಗುತ್ತೆ. ಓಹೋ, ಅಷ್ಟೊಂದು ಗಂಭೀರ? ಇವೆಲ್ಲ ಕ್ರಿಮಿನಲ್ ಅಪರಾಧಗಳು. ನಾವು ಹೀಗೆಲ್ಲ ಮಾಡಬಾರ್ದು, ನಮ್ಮ ವೃತ್ತಿಗೆ ಕಳಂಕ. ನನಗಾಗಿ ತುಂಬ ತೊಂದರೆ ತಗೊಂಡ್ರಿ ತಾವು. ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ನಾವಿಬ್ರು ಸಿಕ್ಬೀಳ್ತೀವಿ. ಒಬ್ರಿಗೂ ಗೊತ್ತಾಗಬಾರ್ದು. ಅಯ್ಯೋ, ನಮ್ಮ ತಾಯಣೆ. ಈ ಸತ್ಯ ನಮ್ಮಿಬ್ಬರಲ್ಲೇ ಇರುತ್ತೆ. ನಮ್ಮಿಬ್ಬರ ಮಧ್ಯೆನೇ ಸತ್ತು ಹೋಗುತ್ತೆ. ನಾನು ಬರಲ್ಲ. ಹೊಸಳ್ಳಿ ಅಲ್ಲ, ಬಣ್ಕಲಕ್ಕೆ. ಹೌದು, ನಿಮ್ಗೆ ಯಾಕೆ ಗೊತ್ತು? ಚಂದನ ಧರ್ಮಯ್ಯನ್ ಮಗಳು. ಇಲ್ದೇ ಇದ್ದಿದ್ರೆ ನಾನು ಯಾಕೆ ಇಲ್ಲಿಗೆ ಬರ್ತಿದ್ದೆ? ಮಂಜುಳಕ್ಕ, ನೀವಿಲ್ಲಿರೋದ್ರ ಬಗ್ಗೆ ಯಾವುದೇ ಚಿಂತೆ ಮಾಡಬೇಡಿ. ಇದು ನಮ್ಮ ಮಾವನ ಮಗು ಅಲ್ಲದೆ ಇದ್ರು ನೀವು ನಮ್ಮ ಜೊತೆಲೇ ಇರ್ತೀರಿ. ನನ್ನ ನಂಬು ಅರ್ಚನಾ. ನಾನಿಲ್ಲಿರೋದಕ್ಕಾಗಿ ಇದು ಧರ್ಮಯ್ಯನ್ ಮಗು ಅಂತ ಹೇಳ್ತಿಲ್ಲ. ಚಂದನ ಧರ್ಮಯ್ಯನ್ ಮಗಳು. ಇಲ್ಲದೆ ಇದ್ರೆ ನಾನು ಯಾಕೆ ಇಲ್ಲಿಗೆ ಬರ್ತಾ ಇದ್ದೆ? ಆ ವಿಚಾರನ ಮರ್ತ್ಬಿಡಿ. ಹ್ಯಾಕ್ ಮರ್ತ್ಬಿಡ್ಲಿ? ನಾವು ಆಸ್ಪತ್ರೆಗೆ ಹೋಗಿ DNA ಟೆಸ್ಟ್ ಮಾಡಿಸ್ಲೇಬಾರ್ದಿತ್ತು. ಈಗ ನಮ್ಮ ಮಾವನ ಕೈಗೆ ಆಯುಧ ಕೊಟ್ಟಂಗಾಯ್ತು. ನೀವು ಧೈರ್ಯ ಕೊಟ್ಟಿದ ಮೇಲೆನೆ ನಾನು DNA ಟೆಸ್ಟ್ ಮಾಡ್ಸೋಕೆ ಹೇಳಿದ್ದು. ಇಲ್ಲ ಅರ್ಚನಾ, ಆಸ್ಪತ್ರೆಯಲ್ಲಿ ಏನೋ ಆಗಿದೆ. ಅವರು ಸರಿಯಾಗಿ ಪರೀಕ್ಷೆ ಮಾಡಿಲ್ಲ ಅನ್ಸುತ್ತೆ. ಮಂಜುಳಾ, ಹಾಗೆಲ್ಲ ಹೇಳ್ಬಾರ್ದಮ್ಮ. ಹಾಗಾದ್ರೆ ಆ ಪರೀಕ್ಷೆನೇ ತಪ್ಪು. ಮಂಜುಳಾ, ಹಾಗಾಗೋದಕ್ಕೆ ಸಾಧ್ಯನೇ ಇಲ್ಲ. ತಪ್ಪು ರಿಪೋರ್ಟ್ ಕೊಟ್ಟು ಅವ್ರಿಗೆ ಏನಾಗಬೇಕಾಗಿದೆ ಹೇಳು? ಅವರಿಗೆ ಧರ್ಮಯ್ಯ ಆದರೂ ಒಂದೇ, ತಮ್ಮಯ್ಯ ಆದರೂ ಒಂದೇ. ಬೇರೆಯವ್ರ ರಿಪೋರ್ಟ್ ನಮಗೆ ಬಂದಿರ್ಬೋದಾ? ಚೇಚೆ, ಅಲ್ಲೆಲ್ಲ ಹಾಗಾಗಲ್ಲ. ಮತ್ ಯಾಕೆ ಹೀಗಾಯ್ತು? ಮಂಜುಳಾ, ನಾನೊಂದು ಮಾತು ಕೇಳಲ್ಲ. ನಮ್ಮ ಅಣ್ಣನಿಗೂ ನಿನಗೂ ಸಂಬಂಧ ಇದ್ದಿದ್ದು ನಿಜಾನಾ? ಆ ಸಂಬಂಧದ ಫಲನೇ ಈ ಮಗು ಅನ್ನೋದು ನಿಜಾನಾ? ಆದರೆ ನೀನು ಹೇಳ್ತಿರೋದಕ್ಕೂ ಈ ಆಸ್ಪತ್ರೆ ರಿಪೋರ್ಟ್ಗೂ ಸಂಬಂಧನೇ ಇಲ್ವಲ್ಲ? ನೋಡಿ, ನನ್ನ ತಾಯಿಗೆ ಸಮ. ನಾನು ಯಾಕೆ ನಿಮ್ಮ ಹತ್ರ ಸುಳ್ಳು ಹೇಳಿ ನನ್ನ ಜೀವನದಲ್ಲಿ ಬಂದ ಒಬ್ಬನೇ ಒಬ್ಬ ಗಂಡಸು ಅಂದ್ರೆ ಧರ್ಮಯ್ಯ. ನಾನು ದೇವದಾಸಿ ಆದಾಗ ನನ್ನನ್ನು ಹರಾಜ್ ಹಿಡಿದು 4 ದಿನ ನನ್ನ ಜೊತೆ ಸಂಸಾರ ಮಾಡಿದ ಒಬ್ಬನೇ ಒಬ್ಬ ಗಂಡಸು
ಧರ್ಮಯ್ಯ, ಬೇರೆ ಯಾವ ಗಂಡಸಿನ ಜೊತೆನೂ ನನಗೆ ಸಂಬಂಧ ಇರಲಿಲ್ಲ. ಇಲ್ಲ, ಅದಾದ ನಂತರ ಧರ್ಮಯ್ಯ ನನ್ನ ಕಡೆ ತಿರುಕು ನೋಡ್ಲಿಲ್ಲ. ನಾನ್ ಮಾತ್ರ ಅವನೇ ನನ್ನ ಗಂಡ ಅಂತ ತಿಳಿದೆ. ಅಷ್ಟು ಭರವಸೆ ಕೊಟ್ಟಿದ್ದ. ನೀನೇ ನನ್ನ ಎರಡನೇ ಹೆಂಡತಿ ಅಂತಾನೂ ಹೇಳ್ದ. ಮನೆಗೆ ಸೇರಿಸ್ಕೋತೀನಿ ಅಂತಾನು ಮಾತು ಕೊಟ್ಟಿದ್ದ. ನೀವು ನಂಬಲ್ಲ ಅಲ್ಲ? ಈ ದೇವದಾಸಿ ಮಾತಿನ ಮೇಲೆ ಹೇಗ್ ನಂಬಿಕೆ ಇಡೋದು ಅಂತ ನಿಮ್ ಯೋಚನೆ ಅಲ್ವಾ? ಆದ್ರೆ ಈ ಮಗುವಿನ ಮೇಲೆ ಆಣೆ ಆಗ್ಲೂ ಇದು ಸತ್ಯ. ಧರ್ಮಯ್ಯ ನನ್ನ ಕುತ್ತಿಗೆಗೆ ತಾಳಿ ಕಟ್ಟದೆ ಇರ್ಬೋದು, ಈ ಮಗುವಿನ ತಂದೆ ಧರ್ಮಯ್ಯನೇ. ನಾನು ಹೇಳ್ತಿರೋದು ಸತ್ಯ. ದೇವ್ರ ಮುಂದೆ ಪ್ರಮಾಣ ಮಾಡ್ತೀನಿ. ಬೇಕಾದ್ರೆ ನೀವು ಬನ್ನಿ. ದೇವರ ಸತ್ಯವಾಗ್ಲೂ ಧರ್ಮಯ್ಯಂದೆ. ಮಂಜುಳಕ್ಕ, ಸಮಾಧಾನ ಮಾಡ್ಕೊಳ್ಳಿ. ಯಾರು ನಂಬಲಿಲ್ಲ ಅಂದ್ರೂ ನಾನು ನಂಬ್ತೀನಿ. ಬನ್ನಿ ನೀವು. ರುಕ್ಮಿಣಿ, ಕಲ್ಪನಾ, ಏನಾಯ್ತು ರೀ? ಆಗೋದೇನು? ಸತ್ಯಕ್ಕೆ ಜಯ ಆಯ್ತು. ಕಂಡ ಬಿಕನಾಸಿಗಳೆಲ್ಲ ನಮ್ಮ ಮನೆಗೆ ಬಂದು ಇದು ನಿನ್ನ ಮಗು, ನಿನ್ನ ಮಗು, ನಿನ್ನ ಮಗು, ಇದಕ್ಕೆ ನೀನೇ ಅಪ್ಪ ಅಂತ ಕೂಗಾಡ್ತಿದ್ರಲ್ಲ, ಅವರು ಬಣ್ಣ ಬಾಯ್ಲ. ಅದೇನು ವಿಜ್ಞಾನ, ಏನು ಟೆಸ್ಟು! ಓಹೋ, ಏನಾಯ್ತು ರೀ? ಏನಾಯ್ತು ಅಂತ ನಿಮ್ ಬಾಯಲ್ಲೇ ಹೇಳಿ. ಅಯ್ಯೋ ರುಕ್ಮಿಣಿ, ಆಗೋದೇನಿದೆ ಏನು ಅಂತ ನೋಡು. ಎಲ್ಲ ಇದರಲ್ಲೇ ಇದೆ, ಇದರಲ್ಲೇ ಇದೆ ನೋಡು. ಈ ಧರ್ಮಯ ಎಂತ ಧರ್ಮವಂತ ಅಂತ ಇದರಲ್ಲೇ ಇದೆ ನೋಡು. ಆದ್ರೆ
ಆದರೆ ನನ್ನ ದೇವರು ನನ್ನನ್ನು ಕೈ ಬಿಡಲಿಲ್ಲ, ವಿಜ್ಞಾನವೂ ಕೈ ಬಿಡಲಿಲ್ಲ. ಎಷ್ಟು ಚಂದ ಕೂತಿದಾರಲ್ಲ, ನನ್ನ ತಾಕತ್ತನ್ನ ಕೆಣಕಿ ಕರೆದು ಈಗೇನಂತಾರೆ? ಡಾಕ್ಟರ್ ದಾರಿ ತಪ್ಪಿಸಿದ್ಯಾ? ನಿನಗೆ ಧೈರ್ಯ ಇದೆ, ಬಾರೋ ಬಾರೋ. ಮುಂದೆ ನಿಂತು ಪ್ರಮಾಣ ಮಾಡು. ಪ್ರಮಾಣ ಮಾಡು. ನೋಡು ನೋಡು ರುಕ್ಮಿಣಿ, ಎಷ್ಟು ಚೆನ್ನಾಗಿದೆ. ಮೊನ್ನೆವರೆಗೆ ಇವರಿಗೆ ಡಾಕ್ಟರ್ ಟೆಸ್ಟ್ ಬೇಕಾಗಿತ್ತು, ಡಾಕ್ಟರ್ ಟೆಸ್ಟ್. ಟೆಸ್ಟ್ಗೆ ಬಾರೋ, ತಾಕತ್ತಿದ್ಯಾ ಅಂತ ಕೇಳಿದ್ದು ನೀನ ನಾನ? ಮೊನ್ನೆವರೆಗೂ ಡಾಕ್ಟರ್ ಬೇಕಾಗಿದ್ರು, ಆಗ ನಿನಗೆ ಅವರೇ ಡಾಕ್ಟ್ರು ದೇವರು ಎಲ್ಲ. ಈಗ ನಮ್ಮನೆ ದೇವರು ಬೇಕಾಯ್ತ ನಿನಗೆ? ಮೊನ್ನೆ ಪ್ರಮಾಣ ಮಾಡು ಅಂತ ಹೇಳಿದ್ರೆ ಮಾಡ್ತಾ ಇದ್ದೆ, ಆಗ ನಿನಗೆ ದೇವರ ಮೇಲೆ ನಂಬಿಕೆ ಇರಲಿಲ್ಲ. ಡಾಕ್ಟರ್ ಪರೀಕ್ಷೆ ಎಲ್ಲ ಮುಗಿದ ಮೇಲೆ ನಿನಗೆ ದೇವರು ಬೇಕಾಯ್ತು. ನಿನಗೆ ಬೇಕು ಅಂದಾಗ ಡಾಕ್ಟ್ರು ದೇವರು ಎಲ್ಲ ಸುಳ್ಳು ಅಂದ್ಕೊಳ್ಳೆ, ಅವೆಲ್ಲ ಸುಳ್ಳು ಅಲ್ಲ? ನೋಡು ರುಕ್ಮಿಣಿ, ರುಕ್ಮಿಣಿ ನೋಡು, ನಿನ್ನ ಗಂಡನಿಗೂ ಈ ಮಂಜುಳ ಮಗುಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಡಾಕ್ಟರ್ ಕೊಟ್ಟಿರೋ ರಿಪೋರ್ಟ್ ಇದು. ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು? ಇನ್ನೇನು ಸಾಕ್ಷಿ ಬೇಕು? ನೋಡು ಕಲ್ಪನಾ, ನಿನ್ನ ಅಕ್ಕ ಹೇಳಿದ್ದಲ್ಲ ಸುಳ್ಳು ಅಂತ ಡಾಕ್ಟರ್ ಸಾಕ್ಷಿ ಪತ್ರ ಕೊಟ್ಟಿದ್ದಾರೆ ಕಣ. ಇನ್ಮೇಲಾದ್ರೂ ಈ ಮಾವನ ನಂಬ್ತೀಯ ಮಗಳೇ? ಏನಾರು ಅಪವಾದ ಹೊರಿಸ್ಬಿಟ್ರು ನನ್ನ ಮೇಲೆ. ಅತ್ತೆ
ಬೇಕಿದ್ರು ಹೊಡಿತಾರೆ. ನನ್ನವರು ಅಂತ ಇಲ್ಲ, ಸ್ವಂತ ತಂಗಿ. ಯಾರ್ಯಾರ್ದೋ ಪಾಪದ ಪಿಂಡನ ಎತ್ಕೊಂಡ್ಬಂದು ನನ್ ಗಂಡನ ತಲೆ ಕಟ್ತಾರೆ. ಬೆಕ್ಕಣ್ಣಾಸಿಗಳು, ಬೆಕ್ಕಣ್ಣಾಸಿಗಳು, ಬೆಕ್ಕಣ್ಣಾಸಿಗಳು. ಆಸರೆ ಕೊಟ್ಟ ಮನೆಯವ್ರನ್ನ ಅಪರಾಧಿ ಮಾಡಿದ್ಲು. ಮನೆ ಮುರುಕಿಯರ್ ಜೊತೆ ಸೇರ್ಕೊಂಡು ತಂಗಿ ಮನೆ ಮಾಡಿದ್ಲು. ಮನೆ ಮರ್ಯಾದೆನೆಲ್ಲ ಬೀದಿ ಪಾಲ್ ಮಾಡಿದ್ಲು. ದೇವರ ಶಕ್ತಿ ಗಟ್ಟಿಯಾಗಿದೆ, ಅದನ್ನ ಅಲ್ಲಾಡ್ಸೋಕೆ ಈ ಪರದೇಶಗಳ ಕೈಯಲ್ಲಿ ಸಾಧ್ಯ ಆಗಿಲ್ಲ. ನಾಚಿಕೆ ಮಾನ ಮರ್ಯಾದೆ ಇರೋರಾಗಿದ್ರೆ ನಮ್ಮ ಮನೆ ಬಿಟ್ಟು ತೊಲಗಿರೋರು, ಊರು ಬಿಟ್ಟವರು. ಇನ್ನಾದ್ರೂ ನಮ್ಮ ಮನೆ ಬಿಟ್ಟು ತೊಲಗಿ.